ನಿಮ್ಮನ್ನೆಲ್ಲ ಯಾಕೆ ಬಂಧನ ಮಾಡಿರೋದು? ಕೇಬಲ್ ರವಿಕುಮಾರ್, ಜಿಲ್ಲಾ ಸಂಚಾಲಕರು. ಏನು ಇವತ್ತು ನಮ್ಮದು ಬಹು ದಿನಗಳ ಬೇಡಿಕೆ ಆಯಿತು, 20-30 ವರ್ಷಗಳ ಬೇಡಿಕೆ ಆಯಿತು. ಏನು ಒಳ ಮೀಸಲಾತಿ ಜಾರಿ ಮಾಡಿ ಅನ್ನೋದನ್ನ ಇನ್ನೂ 2 ತಿಂಗಳು ವಿಳಂಬ ಮಾಡಿದೆ ಅಂತ ನಾವು ಇಡೀ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಏನು ಇವತ್ತು ಮುಖ್ಯಮಂತ್ರಿಗಳು ಬರ್ತಾರೋ ಮುಖ್ಯಮಂತ್ರಿಗಳಿಗೆ ನಾವು ಗಿರವ್ ಮಾಡೋಕ್ಕೆ ಹಮ್ಮಿಕೊಂಡಿದ್ದು. ಆ ಕಾರಣವಾಗಿ ಈ ನಮ್ಮನ್ನೇನು ಎಲ್ಲನೂ ಇಲ್ಲಿ ಬಂಧಿಸಿದ್ದೇನೆ ಅಂಬೇಡ್ಕರ್ ಬಂದು ಇದ್ದವ್ರೆ. ಹಾಗಾಗಿ ಏನು ಈಗ ಇದನ್ನು ಬೇಗ ಈ ಕೂಡಲೇ ಒಳಮಿಸ ಜಾರಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯಿಸ್ತೀವಿ. ಈ ವಿಳಂಬ ಮಾಡ್ದಲೇ ಮಾಡಬೇಕು. ಮತ್ತು ಏನು ತುಮಕೂರು ನಗರದಾಗೆ ಏನು ಅಂಬೇಡ್ಕರ್ ಪ್ರತಿಮೆನ ಈ ಕೂಡಲೇ ಜಾರಿ ಮಾಡಬೇಕು. ಮಾಡ್ದೆ ಹೋದರೆ ಈ ಜಿಲ್ಲಾಡಳಿತದಿಂದ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಹಾಗಾಗಿ ಮತ್ತು ಬಾಬು ಜಗಜೀವನ್ ಅವರನ್ನು ಸಹ ಈ ಶೀಘ್ರದಲ್ಲೇ ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟಿದ್ದೇನೆ. ನಾವು ಈ ಒಕ್ಕೂಲಿನಿಂದ ಕೇಳ್ಕೊಂತಿದ್ದೇವೆ. ಕೇಬಲ್ ರವಿಕುಮಾರ್, DSS ಜಿಲ್ಲಾ ಸಂಚಾಲಕರು. ಇವತ್ತು ಮುಖ್ಯಮಂತ್ರಿಗಳು ತುಮಕೂರಿಗೆ ಬಂದಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತೆಲ್ಲ ದಲಿತ ಮುಖಂಡರುಗಳು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕಂತ ಸಮಯ ನಿಗದಿ ಮಾಡ್ತಿದ್ದೀವಿ. ನಮ್ಮ ಡಿಮ್ಯಾಂಡ್ಸು ಈಗಾಗಲೇ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿದೆ ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ. ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡಿ ಅವ್ರು ನೇಮಕ ಮಾಡಿ ಅವ್ರಿಗೇನು ಸೌಲಭ್ಯ ಕೊಟ್ಟಿಲ್ಲ ಕರ್ನಾಟಕ ಸರ್ಕಾರ. ಈಗ ಅವರು ಕೊಟ್ಟಿರ್ತಕ್ಕಂಥ ಕಾಲಮಿತಿಯಲ್ಲಿ ಮಾಡಬೇಕಂತಂದರೆ ಅವ್ರಿಗೆ ಏನು ಸೌಲಭ್ಯಗಳನ್ನು ಅವ್ರಿಗೇನು ಆಫೀಸನ್ನು ಕಚೇರಿ ಇತ್ಯಾದಿಗಳನ್ನು ತುರ್ತಾಗಿ ಕೊಡಬೇಕು. ಅದನ್ನು ಕಾಲಮಿತಿ ಒಳಗಡೆ ಮುಗಿಸಿ ಈ ರಾಜ್ಯದ ಎಲ್ಲ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಬೇಕನ್ನೋ ಕಾರಣಕ್ಕೋಸ್ಕರ ನಾವು ಈಗ ಮನವಿ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲೂ ಇಲ್ಲ. ನಾವು ಭಾಳ ವರ್ಷಗಳ ಕಾಲ ಎಲ್ಲ ಮೀಟಿಂಗಲ್ಲೂ ಇದೇ ಒತ್ತಡ ಮಾಡಿಕೊಂಡು ಅಥವಾ ಪ್ರತಿಭಟನೆ ಮಾಡಿದ್ವಿ. ಹಾಗಾಗಿ ತುರ್ತಾಗಿ ಈ ಜಿಲ್ಲಾ ಕೇಂದ್ರದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಪ್ರತಿಷ್ಠಾಪಿಸಬೇಕು ಅನ್ನುವ 2 ಮುಖ್ಯ ಬೇಡಿಕೆಗಳನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಿದ್ವಿ. ಅವರು ವಿಶ್ವವಿದ್ಯಾಲಯದಲ್ಲಿ ಒಂದಷ್ಟು ಜನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವು ಖುದ್ದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಅಹವಾಲನ್ನು ಸಲ್ಲಿಸ್ತೀವಿ. ಡಾಕ್ಟರ್ ಜಿ ಪರಮೇಶ್ ಅವ್ರ ಆಲೇನೆ ಮಾಡೋದಕ್ಕೆ ನಾವು ಬದ್ಧ ಅಂತ ಹೇಳಿದ್ರೆ ಇದ್ರ ನಿಮ್ಮ ಅಭಿಪ್ರಾಯ? ಅದೇ ಈಗ ಅವರು ಆ ಬದ್ಧ ಅಂತ ಹೇಳ್ಕೊಂಡು ಇಷ್ಟು ದಿನ ಆಗಿದೆಯಲ್ಲ, ಅದು ಬೇಗ ಮಾಡಲಿ ಅಂತ. ಒಳ ಮೀಸಲಾತಿನೂ ಯಾರು ವಿರೋಧಿಸ್ತಿಲ್ಲ. 3 ಪಾರ್ಟಿನೂ ಮಾಡ್ತೀನಿ ಅಂತಲೇ ಇರ್ತಾರೆ. ಈ ಕಾಲಹರಣ ಮಾಡಿದೆಯಲ್ಲ, ನಿಧಾನ ಗತಿ ಇದೆಯಲ್ಲ, ಅದು ಮಹದ್ರೋಗ. ಅದು ಆಗೋದು ಬೇಡ. ಅಫ್ಕೋರ್ಸ್ ಅವರು ನಾವು ತುರ್ತು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ವರ್ಷ ಮಾಡಿಲ್ವಲ್ಲ, ಮತ್ತೆ ಬೇಗ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಒತ್ತಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರು, ಮುಖ್ಯಮಂತ್ರಿ ಎಲ್ಲರಿಗೂ ಮುಂದೆನೂ ಕೂಡ ನಾವು ಇಡ್ತಾ ಇದ್ದೀವಿ. ಈಗ ಏನು 2 ತಿಂಗಳ ಕಾಲಾವಕಾಶ ಕೊಟ್ಟರೆ 2 ತಿಂಗಳ ಕಾಲಾವಕಾಶದಲ್ಲಿ ಮಾಡಲಿಲ್ಲ ಅಂದರೆ ಯಾವ ರೀತಿ ನಿಮ್ಮ ಹೋರಾಟಗಳು ಇರ್ತವೆ? ನಮಗೆ 99% ನಮ್ಮ ನಂಬಿಕೆ ಇದೆ ಮಾಡ್ತಾರೆ ಅಂತ. ಅಕಸ್ಮಾತ್ ಮಾಡಲಿಲ್ಲ ಅಂದರೆ ನಮ್ಮೆಲ್ಲ 100% ಭಾಗ ಮಾಡಲೇಬೇಕು. ಯಾಕಂತಂದರೆ ಈಗ ಯಾಕೆ ಕಾನ್ಫಿಡೆಂಟ್ ಅಂದರೆ ಈ ಜಾಬನ್ನು ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದಾರೆ. ಒಳ ಮೀಸಲಾತಿ ಜಾರಿಯಾಗೋರು ಕೂಡ ಯಾವುದೇ ಉದ್ಯೋಗಗಳ ನೇಮಕ ಮಾಡಬಾರ್ದಂತ. ನಾವು ಸುಮ್ಮನೆ ಇದ್ರೂ ಕೂಡ ಅನ್ಎಂಪ್ಲಾಯ್ ಸುಮ್ಮನೆ ಆಗಿರಲ್ಲ. ಇಷ್ಟು ವರ್ಷ ಸುಮ್ಮನೆ ಇಷ್ಟು ತಿಂಗಳು ವೆಯ್ಟ್ ಮಾಡ್ತೀವಿ ಅಂತ SCಗಳು ಬಿಟ್ಟು ಜನರಲ್ಲೂ ಕೂಡ ದಂಗೆ ಹೇಳ್ತಾರೆ. ಆ ಕಾರಣಕ್ಕೋಸ್ಕರನಾದರೂ ವಿತಿನ್ ಲಿಮಿಟಲ್ಲಿ ಮಾಡ್ತಾರೆ ಅನ್ನುವ ಕಾನ್ಫಿಡೆಂಟ್ ಇದೆ. ಮಾಡಲಿಲ್ಲ ಅಂದರೆ ಅದು ಪರಿಣಾಮ ಅನುಭವಿಸ್ತಾರೆ. ಇಡೀ ರಾಜ್ಯದಲ್ಲಿ ಇನ್ನೊಂದು ಧ್ವನಿ ಎತ್ತಿದೆ. SC ಪಟ್ಟಿಗೆ ಸೇರಿಸ್ತಕ್ಕಂಥ ಲಂಬಾಣಿ, ಬೋವಿ, ವಡ್ರುಗಳು ಏನಿದ್ದಾರೆ ಅವ್ರನ್ನ ಕೈ ಬಿಡಲಿ ಅಂತ ಹೇಳಿ ಇದ್ರ ಮಧ್ಯೆನೇ ಹೋರಾಟ ಪ್ರಾರಂಭ ಆಗಿದೆ. ಆದರೆ ನಿಮ್ಮ ಅಭಿಪ್ರಾಯ? ನಮಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಜಾತಿ ಸೀಮಿತವಾಗಿ ಕೆಲಸ ಮಾಡಿಲ್ಲ. ನಾವು ಉಪ್ಪಾರರಿಗೆ ಅನ್ಯಾಯ ಆದಾಗಲೂ, ದೌರ್ಜನ್ಯ ಆದಾಗಲೂ ಕೂಡ ಅವ್ರ ಪರವಾಗಿ ವಾಯ್ಸ್ ಮಾಡಿದೆ. ಒಕ್ಕಲಿಗರಿಗೆ ಅನ್ಯಾಯ ಆದಾಗಲೂ ಕೂಡ ವಾಯ್ಸ್ ಮಾಡಿದೆ. ನಾವು ಎಲ್ಲ ಜಾತಿಯರು ಕೂಡ ಜೊತೆ ಆಗಿರಬೇಕು, ಎಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಜೊತೆ ಆಗಿರ್ಬೇಕು ಅನ್ನೋದು ನಮ್ಮ ಮನಸ್ಸಿಗೆ. ಅವರು ಈ ಒಳ ಮೀಸಲಾತಿ ಅಂತ ಸಾಮಾಜಿಕ ನ್ಯಾಯನೇ ಒಪ್ಪಲಿಲ್ಲ ಅಂತಂದರೆ ಅವರ ಸಮುದಾಯದಲ್ಲಿ ವಿದ್ಯಾವಂತರು ಯಾರಿದ್ದಾರೆ ಅವರ ಸಮುದಾಯಗಳಿಗೆ ಜಾಗೃತಿ ಮಾಡಿಸಿ ಪರಿಶಿಷ್ಟರ ಐಕ್ಯತೆ ಬಗ್ಗೆ ಹೇಳಬೇಕು. ಹೇಳ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಒಳ ಮೀಸಲಾತಿ ಬಗ್ಗೆ ಅವರೇ ಹೆಚ್ಚಿಗೆ ವಿರೋಧಿಸ್ತಾ ಇರೋದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನೇ ವಿರೋಧ ಇದ್ರೂ ಕೂಡ ಸರ್ಕಾರ ಕಟ್ಕೊಂಡು ಕ್ಲಿಯರ್ ಹೇಳಿದೆ, ಅವ್ರನ್ನ ಒಪ್ಪಿಸ್ಕೊಂಡು ನಾವು ಮಾಡ್ತೀವಿ ಅಂತ ಮಾಡಲೇಬೇಕು. ಈಗ ಒಂದಷ್ಟು ಒಳ ಮೀಸಲಾತಿ ವಿಚಾರ ಕೆಲಸ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಜನ ಸಹಜವಾಗಿ ಬೇಸರ ಆಗ್ತದೆ. ಆಮೇಲೆ ಅವ್ರಿಗೆ ಸ್ಪಷ್ಟತೆ ಗೊತ್ತಿಲ್ಲ, ಅವರು ಅನ್ಯಾಯ ಆಗ್ತಿದೆ ಅಂದ್ಕೊಂಡಿದ್ದಾರೆ, ನಮ್ಮನ್ನು SC ಪಟ್ಟಿಯಿಂದ ಬಿಡ್ತೀವಿ ಅಂದ್ಕೊಂಡಿದ್ದಾರೆ. ಹಂಗೇನಿಲ್ಲ. ಅದನ್ನು ಆ ಸಮುದಾಯದ ವಿದ್ಯಾವಂತರು ಯಾರಿದ್ದಾರೆ, ಆ ಸಮುದಾಯದಲ್ಲಿ ಯಾರು ವಿಚಾರವಂತರಿದ್ದಾರೆ, ಅವರು ಹಳ್ಳಿಲಿರ್ತಕ್ಕಂಥ ಆ ಸಮುದಾಯನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಅಂಬೇಡ್ಕರ್ ಮೀಸಲಾತಿ ಅಂದರೆ ಮೀಸಲಾತಿ ಒಬ್ಬನು ಒಳ ಮೀಸಲಾತಿ ಹೋಗಬೇಕು. ನೀವು ಒಳ ಮೀಸಲಾತಿ ವಿರೋಧ ಮಾಡ್ತೀವಿ ಅಂದರೆ ಅಂಬೇಡ್ಕರ್ ವಿರೋಧ ಇದೆಯಾ ಅಂತ, ಸಾಮಾಜಿಕ ನ್ಯಾಯದ ವಿರೋಧ ಇದೆಯಾ ಅಂತ
ಸಹಜವಾಗಿ ಅದು ಒಪ್ತಾರೆ, ಅದಕ್ಕೆ ಸಮಯ ಬೇಕಷ್ಟೇ. ಅಂಬೇಡ್ಕರ್ ಭವನದಲ್ಲಿ ಈಗ ಅಲ್ಲಿ ದಲಿತ ಮುಖಂಡನ ಸಿ ಎಮ್ನ ಭೇಟಿ ಮಾಡಿಸೋದಕ್ಕೆ ಅಲ್ಲಿ ನೋಡಿ ನಿಂತಿರ್ತಕ್ಕಂಥ ಜೀಪ್ನಲ್ಲಿ ಎಲ್ಲ ಕಾರ್ಯಕರ್ತರನ್ನು ಕರ್ಕೊಂಬಂದು ಇಲ್ಲಿ ಕೂಡ ಹಾಕಿ ಇಲ್ಲೆಲ್ಲ ಒಂದು ಕಡೆ ಗುಡ್ಡೆ ಹಾಕಿದ್ದಾರೆ. ಇನ್ನು ಕೆಲವೇ ಒಂದು ಅರ್ಧ ಗಂಟೆಯಲ್ಲಿ ಈ ದಲಿತ ಮುಖಂಡರನ್ನ ಮುಖ್ಯಮಂತ್ರಿಗಳ ಜೊತೆ ಭೇಟಿ ಮಾಡಿಸಿ ಅವ್ರ ಮನವಿಯನ್ನು ಸಲ್ಲಿಸ್ತಾರೆ.